ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ 27ನೇ ವರ್ಷದ ಜಾತ್ರಾ ಮಹೋತ್ಸವವು ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಪೂಜಾ ವಿಧಿಗಳು, ಕುಂಭಾಭಿಷೇಕ, ಒಣಕೆ ಗಂಗೆ ಸ್ನಾನ, ಮಹಾರಾಜ ಕುದುರೆ ಓಟ, ಉಚಿತ ಅನ್ನ ಸಂತರ್ಪಣೆ ಹಾಗೂ ರಥೋತ್ಸವ ಕಾರ್ಯಕ್ರಮ ನಡೆದವು. ಫೆಬ್ರವರಿ 16ರಂದು ಸೋಮವಾರ ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ 601 ಮುತ್ತೈದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಈ ಸೇವಾ ಕಾರ್ಯಕ್ರಮವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಮಹಿಳಾ ಭಕ್ತರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಂಜೆ 4:30 ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಜಾತ್ರಾ ಮಹೋತ್ಸವ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಭಕ್ತರಲ್ಲಿ ಐಕ್ಯತೆ, ಸೇವಾ ಮನೋಭಾವವನ್ನು ಬಲಪಡಿಸುವ ಹಬ್ಬವಾಗಿದೆ. ಸಮಿತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಗಾಯನ ಹಾಗೂ ನಿರೂಪಣೆಯನ್ನು ತಮ್ಮೇನಹಳ್ಳಿ ಸಂಗೀತ ಶಿಕ್ಷಕರಾದ ಕೆ.ಒ. ಶಿವಣ್ಣ ಅವರು ನೆರವೇರಿಸಿದರು. ಸಂದರ್ಭದಲ್ಲಿ ಪೂಜನೀಯ ವೆಂಕಟೇಶ್ ತಾತನವರು, ಬಿಜೆಪಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ, ಕೋನಾಪುರ ಸಣ್ಣ ಮಾರಣ್ಣ, ಜೀರಳ್ಳಿ ತಿಪ್ಪೇಸ್ವಾಮಿ, ಹನುಮಯ್ಯ, ಶಿವಾರೆಡ್ಡಿ, ಲಕ್ಷ್ಮಣರೆಡ್ಡಿ, ಚಂದ್ರಶೇಖರ್, ಹನುಮಂತರೆಡ್ಡಿ, ನಿಂಗಣ್ಣ, ಸಂತೋಷ್, ಊರಿನ ಮುಖಂಡರಾದ ನಾಗರೆಡ್ಡಿ, ಚಿದಾನಂದ್ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು ಹಾಗೂ ಊರಿನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್, ಚಿತ್ರದುರ್ಗ. ಹೆಂಡತಿ ತಾನು ಒಂದೊಂದು ಮಾತಾಡಲಿಲ್ಲ, ತಾನು ಒಂದೊಂದು ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಮ್ಮನ ಮನೆಗೆ ನಾನು ಹೋದೆ, ತಮ್ಮ ಒಂದೊಂದು ಮಾತಾಡಲಿಲ್ಲ, ತಮ್ಮ ಒಂದೊಂದು ಮಾತಾಡಲಿಲ್ಲ, ತಮ್ಮನ ಹೆಂಡತಿ ತಾನು ಅಲ್ಲಿ ಕಾಯಿ ಕರ್ಪೂರದ ಆರತಿ ಮಾಡಿದೆ, ಅಲ್ಲಿ ಕಾಯಿ ಕರ್ಪೂರದ ಆರತಿ ಮಾಡಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಸಂಪತ್ತು ಎಷ್ಟು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಬೋದು. ಆದ್ರೆ ಹಸಿದವನಿಗೆ ಊಟ ಕೊಟ್ರೆ ಅದೇ ನಿಜವಾದ ದೇವರು ಅಂತ ನಾವು ನಂಬ್ತೇವೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ವರ್ಷಕ್ಕೆ ಒಂದು ಸಾಲ ಮಹಾಶಿವರಾತ್ರಿ ಅಕ್ಕ ತಂಗಿಯರಿಗೆ, ಈ ಅಕ್ಕ ತಂಗಿಯರ ಮನಸ್ಥಾನ ಚೆನ್ನಾಗಿ ಬೆಳೆಯಲಿ, ಆರೋಗ್ಯ ಚೆನ್ನಾಗಿ ಇರಲಿ, ಸಂಪತ್ತು ಚೆನ್ನಾಗಿ ಬರಲಿ, ಮತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರಲಿ ಅಂತ ಅಕ್ಕ ತಂಗಿಯರಿಗೆ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಂಥ ಕಾರ್ಯಕ್ರಮ ನಿಮ್ಮೆಲ್ಲರನ್ನ ನೋಡಿದ ಈ ದಿವಸ ನಮ್ಮ ಅಕ್ಕ ತಂಗಿಯರು ನನಗೆ 3 ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ತಂಗಿಯರು 3 ಇದ್ದಾರೆ. ಈ ದಿವಸ ಇಲ್ಲಿ ನನಗೆ ಅಕ್ಕ ತಂಗಿಯರು 600 ಮಂದಿ ಅಕ್ಕ ತಂಗಿಯರು ಇದ್ದಾರೆ. ಈ ಸ್ಥಾನದಲ್ಲಿ 600 ಮಂದಿ ಅಕ್ಕ ತಂಗಿಯರು ಈ ಸ್ಥಾನದಲ್ಲಿ ಈ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಪ್ರೀತಿ ಇಲ್ಲದ ಮನೆಗೆ ಹೋಗೋದು ಸರಿಯೇನು, ಪುಣ್ಯ ಭೂಮಿಯಲ್ಲೇ ನಾನೊಬ್ಳು ತಬ್ಬಲಿ ಮಗಳು, ಒಡಬುಟ್ಟಿದ ಅಣ್ಣ ನನಗೆ ವೈರಿ ಆಗೋದ್ನ, ಒಡಬುಟ್ಟಿದ ಅಣ್ಣ ನನಗೆ ವೈರಿ ಆಗೋದ್ನ, ಪ್ರೀತಿ ಇಲ್ಲದ ಮನೆಗೆ ನಾವು ಹೋಗೋದು ಸರಿಯೇನೆ, ನನ್ನಂತ ತಬ್ಬಲಿ ಮಗಳು ಊರಿಗೆ ಬರಬಾರದ, ನನ್ನಂತ ತಬ್ಬಲಿ ಮಗಳು ಊರಿಗೆ ಬರಬಾರದ, ಪುಣ್ಯ ಭೂಮಿಯಲ್ಲೇ ನಾನೊಬ್ಳೆ ತಬ್ಬಲಿ ಮಗಳು,
ಪುಣ್ಯ ಭೂಮಿಯಲ್ಲೇ ನಾನೊಬ್ಳೆ ತಬ್ಬಲಿ ಮಗಳು. ನನ್ನ ಗಂಡ ಹೇಳಿದ ತಮ್ಮನಳ್ಳಿಗೋಗಂತ, ನನ್ನ ಗಂಡ ಹೇಳಿದ ತಮ್ಮನಳ್ಳಿಗೋಗಂತ. ಜಂಬಣ್ಣ ತಾತಾರು ಉಡಿ ಅಕ್ಕಿ ಹಾಕುತ್ತಾರ, ಉಡಿ ಅಕ್ಕಿ ಹಾಕಿಕೊಂಡು ತೇರು ನೋಡಿಕೊಂಡು ಬಾ ಅಂತ ಹೇಳಿದ ನನ್ನ ಪತಿರಾಯ, ನನ್ನ ಪತಿರಾಯ, ನನ್ನ ಪತಿರಾಯ. ಪುಣ್ಯ ಭೂಮಿಯಲ್ಲೇ ನಾನೊಬ್ಳೆ ತಬ್ಬಲಿ ಮಗಳು. ಒಡ ಹುಟ್ಟಿದ ಹಣ್ಣ ನನಗೆ ವೈರೇ ಆಗೋನ. ಹಣ ನಿನ್ನವನಾದ್ರು